ಇದೇ ನಮ್ಮ ಬಡವರಸ್ಕಲ್ ಬಹಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟರ್ಗಳಲ್ಲಿ. ಅವಾಗ್ಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ರು. ಹೆಡ್ ವಿಶ್ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯೆನೂ ಹೆಡ್ ವಿಶ್ ಬಹಳ ಚೆನ್ನಾಗಿ ಸಿನಿಮಾ ಆಗ್ತಾ ಇತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದ್ ಕಡೆ ಈ ಟ್ವಿಟರ್ ಅಲ್ಲಿ ಅಲ್ಲಿ ಇದು ಮತ್ತೆ ಅದು ರೆಗ್ಯುಲರ್ ತರದ ಸಿನಿಮಾ ಅಂತ ಹಂಗೆ ನಡೀತಾನೆ ಇತ್ತು. ಮೊದಲು ರಿಲೀಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಅಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನನ್ನ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದ್ರೆ ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆಕ್ಟರ್ಗಳನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಸರ್ ಟಾಕ್ಸಿಕ್ ಬರ್ತಿದ್ದಾಗ ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ. ಫಾರ್ ವೇರಿಯಸ್ ರೀಸನ್ಸ್ ಬೇರೆ ಬೇರೆ ತರದಲ್ಲಿ ಆ ತರ ಒಂದು ನೆಗೆಟಿವ್ ಮಾಡೋಂತ ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರ್ದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಅಂಡ್ ಅದನ್ನ ಅಡ್ರೆಸ್ ಮಾಡೋದು ಐಡಿಯಾ ಹಿಂಗ್ ಅಡ್ರೆಸ್ ಮಾಡಬೇಕು ಅಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆಕ್ಚುಲಿ ಎಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ ಜನ ಬಂದಾಗ ಅದನ್ನ ಯಾರು ತಡೆಯಕ್ಕಾಗಲ್ಲ, ಎಷ್ಟು ನೆಗೆಟಿವ್ ಮಾಡಕ್ಕಾಗತ್ತೆ. ಪ್ರೇಕ್ಷಕನಿಗೆ ಹೋಗೋದು ಸತ್ಯ, ಆ ಸತ್ಯದಿಂದ ಯಾವ ಸತ್ಯನೂ ಇಲ್ಲ. ಅಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವ್ದನ್ನು ಜಡ್ಜ್ ಮಾಡದವರ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದನ್ನು. ಸೊ ಹಂಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಸೊ ಆಡಿಯನ್ಸ್ ಹೋದಾಗ ಮಾತ್ರ ಐ ಥಿಂಕ್ ಏನು ಯಾವುದೋ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೆ ನಾವು ಸಿನಿಮಾಗಳನ್ನ ಮಾಡ್ಬೇಕು. ಬಿಟ್ರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನಮ್ಗೆ ಅಂದ್ರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನು ಹೇಳಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ರು ನನ್ನ ಅಭಿಮಾನಿಗಳೆಲ್ಲ ಇಲ್ಲ ನೀನ್ ಈ ತರದೆಲ್ಲ ಮಾಡ್ಬೇಡ, ನನ್ಗೆ ಬೇಜಾರಾಗುತ್ತೆ, ನನ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ತಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಅದಕ್ಕೇನೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಅಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟ್ ಆಗಿ ಈ ತರದ್ ಮಾಡೋರ್ದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಅಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ತರದನ್ನ ಮಾಡ್ಬೇಕಾಗುತ್ತೆ.